ಗಂಟಲ್ಲಿ ಇದೆಯಲ್ಲ ಅದು ನಿಮಗೂ ಕೂಡ ಸೂದಿಂಗ್ ಆಗುತ್ತೆ, ಕೇಳೋರಿಗೂ ಕೂಡ ಅದು ಸೂದಿಂಗ್ ಆಗುತ್ತೆ. ತುಂಬಾ ಲಾಂಗ್ ಟೈಮ್ ಮಾತಾಡುವಾಗ ಧ್ವನಿಯಲ್ಲಿ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲದ ಹಾಗೆ ಆಗುತ್ತೆ. ಸಾಧ್ಯವಾದಷ್ಟು ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾಟಕಗಳನ್ನ ಮಾಡ್ತಾರೆ ಅಥವಾ ನಾವು ಯಾವುದೋ ಒಂದು ಸ್ಟೂಡೆಂಟ್ ಆಗಿರ್ಬೋದು ಪ್ರೋಗ್ರಾಮ್ ಸುಮಾರು 3-4 ಗಂಟೆ ಪ್ರೋಗ್ರಾಮ್ ಉದಾಹರಣೆ ಅಭ್ಯಾಸ ನಡೆಸ್ಕೊಳ್ತೇವೆ ಅಂದ್ರೆ ಮಾತಾಡ್ತಾ ನಮಗೆ ಗೊತ್ತಿಲ್ಲ ನಮ್ಮ ಕಂಡು ಒಂಥರ ಕಿರುಕಾಗ್ಬಿಡುತ್ತೆ. ಸರ್ ಹೇಳಿದ್ರೆ ಅದು ಒಂದು ಇನ್ನೊಂದು ಮೆಣಸಿನ ಕಾಳು ಅಂತ ಇದೆ. ಆ ಮೆಣಸಿನ ಕಾಳನ್ನ ಸ್ವಲ್ಪ ನಮ್ಮ ಗಂಟ್ಲು ಯಾವಾಗ ಸ್ವಲ್ಪ ಬರುವಂತ ಅಂತ ನಮ್ಗೆ ಯಾವಾಗ ಒಂದು ಅನುಭವ ಬರುತ್ತೋ ಅವಾಗ ಆ ಮೆಣಸಿನ ಕಾಳು ತಿಂದ್ರೆ ಮತ್ತೆ ನಮ್ಮ ಧ್ವನಿ ಸರಿಯಾಗುತ್ತೆ ಅನ್ನೋದು ಸರಿಯಾದಂತಹ ಅನುಭವ ಮಾತು. ಯಾಕೆಂತಂದ್ರೆ ಅವರು ನಾಟಕಗಳಲ್ಲಿ ಅವರು ನೀನಾಸಂನ ಒಂದು ಹಿನ್ನೆಲೆ ಇರೋದ್ರಿಂದ ಅವರಿಗೆ ಅದು ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ಯಾವ ಎಕ್ಸರ್ಸೈಸ್ ಇದೆಯಲ್ಲ ಇದನ್ನ ನಾಟಕದವರು ಮಾಡ್ತಾರೆ. ನೀನಾಸಂನಲ್ಲಿ ಸಾಣೆಹಳ್ಳಿನಲ್ಲಿ ಅವರು ತರಬೇತಿ ಕೊಡುವಾಗ ಇದನ್ನು ಮುಖ್ಯವಾಗಿ ಹೇಳ್ತಾರೆ. ಅವರಿಗೂ ಕೂಡ ನಾಟಕದಲ್ಲಿ ವಾಯ್ಸ್ ಕಂಟ್ರೋಲ್ ಬಹಳ ಮುಖ್ಯ. ಧ್ವನಿಯ ಏರಿಳಿತ ತುಂಬಾ ಅತ್ಯಂತ ಅಗತ್ಯವಾದ. ಹಾಗಾಗಿ ಅದನ್ನ ಆ ಪಾಠವನ್ನು ಅವರಿಗೆ ಅಲ್ಲಿ ಕಲಿಸ್ತಾರೆ. ಹಾಗಾಗಿ ಬಹಳ ಒಳ್ಳೆಯ ಒಂದು ಸಲಹೆಯನ್ನ ನೀವು ನೀಡಿ.